गुलबर्गा में पुलिस की बड़ी कार्रवाई, लाखों की नशा और गोलियां, सिरप और गांजा जब्त। गुलबर्गा 8 जनवरी गुलबर्गा पुलिस ने नशा और दवाइयों की गैर कानूनी स्मगलिंग पर बड़ी कार्रवाई करते हुए लाखों रुपए मालियत की अद्वियात और गांजा जब्त किया। गिरफ्तार शख्स के कब्जे से एस्ट्रोसेफ 0.5 की 10,800 पट्टियां, नाइट्रोजेपम की 1800 पट्टियां, 240 बोतल कोडीन सिरप और 105 ग्राम गांजा बरामद हुआ। एमआरपी के मुताबिक बरामदशुदा अशिया की कीमत 3,88,276 है, जबकि ब्लैक मार्केट की कीमत तकरीबन 8,23,000 बताई गई है। मुकदमा एनडीपीएस एक्ट के तहत दर्ज करके मजीद तहकीकात जारी है। पुलिस ने अवाम से अपील की है कि वो मुश्तबा सरगर्मियों की इत्तला फौरी तौर पर दी ताकि शहर को नशा और मवाद से पाक रखा जा सके। आइए देखते हैं ये रिपोर्ट। ವರ್ಷ ನಾವು ಒಂದು ಮೀಟಿಂಗ್ ಮಾಡಿದಾಗ ಜಿಲ್ಲಾ ಅಧಿಕಾರಿ ಕಚೇರಿನಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಈ ಅಕ್ರಾಸ್ ದ ಕೌಂಟರ್ ಮೆಡಿಕಲ್ ಶಾಪ್ಗಳಲ್ಲಿ ಬಹಳಷ್ಟು ಫಾರ್ಮಸಿಗಳಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಡ್ರಗ್ಸನ್ನು ಕೊಡ್ತಾ ಇದ್ದಾರೆ ಅಂತ ತಾವೆಲ್ಲ ಹೇಳಿದ ಮೇಲೆ ನಾವು ಆ ಫಾರ್ಮಸಿ ಅಸೋಸಿಯೇಷನ್ದವ್ರಿಗೆ ಕರೆಸಿ ಮಾತನಾಡಿ ಆ ಹಾವಳಿಯನ್ನು ನೀವು ನಿಯಂತ್ರಣ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಾದ್ಮೇಲೆ ಈ ಮೆಡಿಕಲ್ ಶಾಪ್ಗಳಲ್ಲಿರ್ಬೋದು, ಫಾರ್ಮಸಿಗಳಲ್ಲಿರ್ಬೋದು ಅದು ಕಮ್ಮಿ ಆಯಿತು. ಆದರೆ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆನ್ಲೈನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಏನು ಈ ಲಾಜಿಸ್ಟಿಕ್ಸ್ ಕಂಪನಿ ಅಂತ ನಾವೇನು ಹೇಳ್ತೀವಿ ಅವರ ಒಂದಿದು ದುರ್ಬಳಕೆ ಮಾಡ್ಕೊಂಡು ಇವತ್ತು ಅನ್ಯ ರಾಜ್ಯದಿಂದ ಕೂಡ ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತದೆ. ನಾವೇನಾದರೂ ಅನ್ಕೊಂಡಿದ್ರೆ ಇಲ್ಲಪ್ಪ ಈ ಡ್ರಗ್ ಹಾವಳಿ ಏನಿದೆ ಇದು ಬರೇ ಮೆಟ್ರೋಗಳದು, ದೊಡ್ಡ ದೊಡ್ಡ ಸಿಟಿಗಳದು, ಅರ್ಬನ್ ಏರಿಯಾಸ್ದು ಅಂತ ನಾವು ಅನ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ಕಲಬುರ್ಗಿ ಅಷ್ಟೇ ಅಲ್ಲ, ಸೇಡಂ, ಚಿತ್ತಾಪುರ್, ಜೇವರ್ಗಿನಲ್ಲಿ ಕೂಡ ಇವತ್ತು ಈ ಹಾವಳಿ ಹಬ್ತಾ ಇದೆ, ಗ್ರಾಮೀಣ ಮಟ್ಟದಲ್ಲಿ ಕೂಡ. ನೀವು ನೋಡಿದ್ರೆ ಅಲ್ಲಿ ಎಷ್ಟೊಂದು ಕಡೆ ನೀವು ಹಿಂದಿನ ಕೆಲವು ಪ್ರಕರಣಗಳು ಕಲಬುರ್ಗಿನಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವು ವಿಕೃತ ಪ್ರಕರಣಗಳಲ್ಲಿ ಆ ಆರೋಪಿ ಯಾರಿರ್ತಾರೆ ಈಸ್ ಅಂಡರ್ ಹೆವಿ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸ್ ಅಂಡ್ ಇಟ್ ಈಸ್ ನಾಟ್ ಆಲ್ಕೋಹಾಲ್. ಸೊ ಅದರಿಂದ ನಾನು ತಮಗೆ ಇದೇ ಸಭೆಯಲ್ಲಿ ಒಂದು 3-4 ತಿಂಗಳ ಹಿಂದೆ ನಾವು ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸ್ತಾ ಇದ್ದೀವಿ. ಗಾಂಜಾ ಇರ್ಬೋದು, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು ಅಥವಾ ಶೆಡ್ಯೂಲ್ ಎಚ್ ಇರ್ಬೋದು, ನಾವು ನಿಯಂತ್ರಣ ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ನಾವು ಹೇಳಿದ್ಮೇಲೆ ನಾವು ಸಾಕಷ್ಟು ಕಠಿಣವಾದಂಥ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಹಿಂದಿನ ವರ್ಷ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದು ಬರೀ 58. ನಂಬರ್ ಆಫ್ ಅಕ್ಯೂಸ್ಡ್ ಅರೆಸ್ಟೆಡ್ 59 ಮತ್ತೆ ಕ್ವಾಂಟಿಟಿ ಸೀಸ್ಡು ಬರೇ ಅಂದಾಜು ಒಂದು 20 kg ಇತ್ತಷ್ಟೇ. ಆದರೆ ಈ ವರ್ಷದಲ್ಲಿ ಕಳೆದ 3-4 ತಿಂಗಳಲ್ಲಿ ನಾವು ಕೇಸ್ಗಳನ್ನು ದಾಖಲೆ ಮಾಡಿದ ಪ್ರಮಾಣ 172, ಅರೆಸ್ಟ್ ಮಾಡಿದ್ದು 176. ಇದರಲ್ಲಿ ಸುಮಾರು 12 kg ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೇವೆ. ಮತ್ತೆ 776 kg ಶೆಡ್ಯೂಲ್ ಹೆಚ್ ಡ್ರಗ್ಸ್ ಅನ್ನ ನಾವು ಸೀಸ್ ಮಾಡಿದ್ವಿ. ಸೊ ನೀವು ಪ್ರಮಾಣ ನೀವು ಕೇಳ್ಬೋದು, ಹಿಂದೆ ಯಾಕೆ ಬರೀ 50-60 ಆಗ್ತಾ ಇತ್ತು, ಇವಾಗ ಯಾಕೆ 200 ತನಕ ಹೋಗ್ತಾ ಇದೆ ಅಂದ್ರೆ ನಾವು ಇದನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಮತ್ತೆ ಸಬ್ಜೆಕ್ಟ್ ಟು ಕರೆಕ್ಷನ್ ಫ್ರಮ್ ದ ಕಮಿಷನರ್ ನಾವು ಅಬ್ಯೂಸರಿಗೆ ಮತ್ತೆ ಯಾರ ಕನ್ಸ್ಯೂಮರ್ ಅಂಡ್ ಪೆಡ್ಲರ್ ಇಬ್ರಿಗೂ ಮೇಲೂ ಕೇಸ್ ಮಾಡ್ತಾ ಇದ್ದೀವಿ, ಯಾರಿಗೂ ಬಿಡ್ತಾ ಇಲ್ಲ. ಮತ್ತೆ ಗಾಂಜಾ ಸೇವನೆ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಹಿಂದಿನ ವರ್ಷದಲ್ಲಿ ನಾವು ಬರೇ 37 ಕೇಸ್ಗಳನ್ನ ದಾಖಲೆ ಮಾಡಿ 37 ಜನರನ್ನ ಅರೆಸ್ಟ್ ಮಾಡಿದ್ವಿ. ಈಗ ಈ ವರ್ಷದಲ್ಲಿ ಈಗ ಕಳೆದ 3-4 ತಿಂಗಳಲ್ಲಿ ನಾವು ಮಾಡಿರೋದು 157 ಕೇಸು ಮತ್ತೆ 157 ಜನರನ್ನ ನಾವು ಅಕ್ಯೂಸ್ಡ್ ಅನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಒಟ್ಟಾರೆ ನಾವು ಇವತ್ತು ನೋಡ್ಬೇಕಂದ್ರೆ ತಾವು ಅಲ್ಲಿ ಗಮನಿಸಿರ್ಬೋದು, ಇದೆಲ್ಲ ಏನಂತ ನಾವು ಹೇಳ್ತೀವಿ, ಇದಕ್ಕೆಲ್ಲ ನಾವು ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತ ನಾವು ಹೇಳ್ತೀವಿ. ಶೆಡ್ಯೂಲ್ ಎಚ್ ಅಂದ್ರೆ ಇದು ಪ್ರಿಸ್ಕ್ರಿಪ್ಷನ್ ಇರಲಾರ್ದೆ ಕೊಡಬಾರ್ದು.
ಇವತ್ತು ಇದೆಲ್ಲಾನು ಕೂಡ ಫಾರ್ಮಸಿನಲ್ಲಿ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ತಾ ಇದ್ದಾರೆ. ಇಂಥದ್ದು ಸಾಕಷ್ಟು ಬೋಗಸ್ ವೆಬ್ಸೈಟ್ಗಳಿವೆ. ಅದ್ರ ಮೇಲೂ ಕೂಡ ನಿಯಂತ್ರಣ ಇಡಬೇಕು ಅಂದ್ಬಿಟ್ಟು ಈಗಾಗಲೇ ಒಂದು ಏನು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದರಲ್ಲಿ ಮಾನ್ಯ ಗೃಹ ಸಚಿವರು ಇದಕ್ಕೆ ತಾಕೀತು ಮಾಡಿದ್ದಾರೆ. ಇವತ್ತು ಕಳೆದ 3-4 ತಿಂಗಳಲ್ಲಿ ನಾವು ನೈಟ್ರಾವೆಟ್ 10 mg ನಾವು 43,800 ಟ್ಯಾಬ್ಲೆಟ್ ಅನ್ನ ಸೀಸ್ ಮಾಡಿದ್ದೇವೆ. ಈ ಆಸ್ಟ್ರೋಸೇಫ್ ಟ್ಯಾಬ್ಲೆಟ್ ಅಂತ, ಆಲ್ಪ್ರೋಸೋಲಾಮ್ ಅಂತ 1,08,000 ಟ್ಯಾಬ್ಲೆಟ್ ಅನ್ನ ಸೀಸ್ ಮಾಡಿದ್ದೇವೆ. ನಿಟ್ಸಾಕೇರ್ 10 ಅದು 18,000 ಟ್ಯಾಬ್ಲೆಟ್ ಅನ್ನ ಸೀಸ್ ಮಾಡಿದ್ದೇವೆ. 7,730 ಬಾಟಲ್ ಕಾಫ್ ಸಿರಪ್ ಬೇರೆ ಬೇರೆ ಇಂಥವು ಬೇರೆ ಬೇರೆ ಯಾವ್ದಾವ್ದೋ ಲೇಬಲ್ಗಳು ಹಚ್ಚಿ ಮಾರಾಟ ಮಾಡ್ತಾರೆ. ಇದು 7,730 ಬಾಟಲ್ ಅನ್ನ ನಾವು ಸೀಸ್ ಮಾಡಿದ್ದೇವೆ. ಮತ್ತೆ ಕೋಡಿನ್ ಫಾಸ್ಫೇಟ್, ಆಮೇಲೆ ಮೆಲಿಯಟ್ ಸಿರಪ್ 240 ಬಾಟಲ್ಗಳನ್ನ ಸೀಸ್ ಮಾಡಿದೆ. ಒಟ್ಟಾರೆ ಇದು ಬರೀ ಇವತ್ತಿಂದ ಏನು ಮೌಲ್ಯ ನೀವು ನೋಡ್ತಾ ಇದ್ದೀರಿ ಶೆಡ್ಯೂಲ್ H ಡ್ರಗ್ಸ್ದು, ಇದು ಸುಮಾರು ಅಂದಾಜು ಒಂದು 23 ಲಕ್ಷ ರೂಪಾಯಿ ಇದೆ. ಆದ್ರೆ ಇಷ್ಟಕ್ಕೆ ನಾವು ಸೀಮಿತ ಆಗೋದಿಲ್ಲ. ಈಗಾಗಲೇ ನಾನು ತಮ್ಗೆ ಹೇಳ್ದಂಗೆ ಈ ಡ್ರಗ್ಸ್ ವಿರುದ್ಧನೇ ಒಂದು ಸಮರವನ್ನ ನಾವು ಜಿಲ್ಲಾಡಳಿತದಿಂದ ನಾವು ಮಾಡಬೇಕಾಗಿದೆ. ಈಗಾಗಲೇ ಆ ಕ್ಯಾಂಪೇನ್ ಕೂಡ ರೆಡಿ ಆಗಿದೆ. ಮುಂದೆ ನಮ್ಮ ಈ ಕಾಲೇಜ್ ಸ್ಕೂಲು ಶಾಲೆಗಳ ಪ್ರಾರಂಭ ಆದಾಗ ಈಗ ಒಂದು ಸಾಫ್ಟ್ ಲಾಂಚ್ ಮಾಡ್ತೀವಿ ಮುಂದಿನ ತಿಂಗಳು ಒಂದು ಕ್ಯಾಂಪೇನ್ ಅನ್ನ. ಅದು ಸಾರ್ವಜನಿಕರ ಹತ್ರ ತಗೊಂಡು ಹೋಗ್ತೀವಿ. ಅದಾದ್ಮೇಲೆ ಸ್ಕೂಲ್ಗಳಲ್ಲಿ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ನಾವು ಇದ್ರದ ಒಂದು ಸಂಪೂರ್ಣವಾದಂತ ನಾವು ಒಂದು ಅಭಿಯಾನ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡಿ ನಮ್ಮ ಯುವ ಜನರಿಗೆ ಅವರಿಗೆ ಯಾವ್ದ್ರ ಮೇಲೆ ಅವರ ಆಸಕ್ತಿ ಇರಬೇಕು, ಯಾವ್ದ್ರ ಮೇಲೆ ಅವ್ರ ಕಾನ್ಸಂಟ್ರೇಷನ್ ಇರಬೇಕು, ಅದ್ರ ಮೇಲೆ ಅಂದ್ರೆ ಎಜುಕೇಶನ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀವಿ. ಮತ್ತೆ ವಿಶೇಷವಾಗಿ ನಮ್ಮ ಯುವ ಜನರ ಏನು ಮೆಂಟಲ್ ಫಿಟ್ನೆಸ್ ಅಂತ ನಾವೇನು ಹೇಳ್ತೀವಿ, ಮೆಂಟಲ್ ಹೆಲ್ತ್, ಅದು ಬಹಳ ನೆಗ್ಲೆಕ್ಟ್ ಮಾಡ್ತೀವಿ ನಾವೆಲ್ಲರೂ. ಈಗ ಎಕ್ಸಾಮ್ ಬಂದಾಗೆಲ್ಲ ತಮ್ಗೆ ಗೊತ್ತಿದೆ ಹೇಗೆ ನಮ್ಮ ಯುವಕರಲ್ಲಿ ಒಂದು ಕೆಟ್ಟ ಮನೋಭಾವನೆ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತೆ ನಮ್ಮ ಭಾಗದಲ್ಲಿ ಸ್ವಲ್ಪ ರಿಸಲ್ಟ್ ಎಲ್ಲ ಕಮ್ಮಿ ಬಂದ್ರೆ ಪೋಷಕರು ಬಹಳ ಸ್ಟ್ರಿಕ್ಟ್ ಆಗಿ ಇದು ಮಾಡ್ತಾರೆ. ಸೊ ಬೇರೆ ಬೇರೆ ಕಾರಣ ಇರುತ್ತೆ. ಆರ್ಥಿಕ ಕಾರಣ ಇರ್ಬೋದು, ಸಾಮಾಜಿಕ ಕಾರಣ ಇರ್ಬೋದು, ಶೈಕ್ಷಣಿಕ ಕಾರಣಗಳಿರ್ಬೋದು, ಬಹಳಷ್ಟು ಕಾರಣಗಳಿರ್ತವೆ ಈ ಮೆಂಟಲ್ ಹೆಲ್ತ್ ಡಿಗ್ರೇಡೇಷನ್ ಆಗ್ಲಿಕ್ಕೆ. ಸೊ ಅದಕ್ಕೆ ನಾವು ನಮ್ಮ ಯುವ ಜನಾಂಗವನ್ನ ಈ ಒಂದು ವಿಪತ್ತಿಂದ ಯಾವ ರೀತಿ ಪಾರ್ ಮಾಡ್ಬೋದು ಅಂದ್ಬಿಟ್ಟು ನಮ್ಮ ಜಿಲ್ಲಾಡಳಿತದಿಂದ ನಾವು ಒಂದು ಕ್ಯಾಂಪೇನ್ ಕೂಡ ನಾವು ಮುಂದಿನ ತಿಂಗಳಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ತಮ್ಮೆಲ್ಲ ರೀತಿ ನಾವು ನಮ್ಮ ಇಂಡಸ್ಟ್ರಿಗಳು ಬರಬೇಕು, ಯಾವ ಇಂಡಸ್ಟ್ರಿಗಳು ಬರಬೇಕು, ಹೇಗ್ ಬರಬೇಕು ಅಂದ್ಬಿಟ್ಟು ಕೂಡ ನಾವು ನೀಲಿ ನಕ್ಷೆಯನ್ನು ಹಾಕೊಂಡಿದ್ದೇವೆ. ಮೊನ್ನೆ ಬಜೆಟ್ ನಲ್ಲಿ ಕೂಡ ನಾನು ಅನೌನ್ಸ್ ಮಾಡಿದ್ದೇವೆ. ಸೊ ಈಗ ಮೊನ್ನೆ ಆಕ್ಚುಲಿ ನಾನು ಬರ್ಲಿಕ್ಕೆ ಆಗಿಲ್ಲ, ಅದ್ರ ಮೊದಲನೇ ಹೆಜ್ಜೆನೆ ನಾವು ಮೊನ್ನೆ ಇನ್ಕ್ಯುಬೇಷನ್ ಸೆಂಟರ್ ಅನ್ನ ನಾವು ಪ್ರಾರಂಭ ಮಾಡಿದ್ವಿ ITBT ಡಿಪಾರ್ಟ್ಮೆಂಟ್ ಇಂದ ನಿಮ್ಮ PDI ಇಂಜಿನಿಯರಿಂಗ್ ಕಾಲೇಜ್. ಅದ್ರ ಜೊತೆಗೆ ಫ್ಲಾಟ್ ಫ್ಲೋರ್ ಫ್ಯಾಕ್ಟರೀಸ್ ಕೂಡ ನಾವು ಅನೌನ್ಸ್ ಮಾಡಿದ್ದೇವೆ, ಅದನ್ನು ಕೂಡ ರೆಡಿ ಆಗಿದೆ ಆಲ್ಮೋಸ್ಟ್ ನಾವು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ. ಸೊ ಅದ್ರದ್ದು ಸಂಪೂರ್ಣ ಮಾಹಿತಿ ನಿಮ್ಗೆ 2 ರಿಂದ 3 ವಾರದಲ್ಲಿ ಒಂದು ಡೀಟೇಲ್ ಯಾವ್ಯಾವ ಸೆಕ್ಟರ್ ನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಹೇಗೆ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಕೂಡ ನಾನು ನಿಮ್ಗೆ ವಿವರಣೆ ನೀಡ್ತೀನಿ. ನೋಡಿ, ಈಗಾಗಲೇ KPSC ರಿಫಾರ್ಮ್ಸ್ ಬಗ್ಗೆ ನಾವು ಮಾತನಾಡಿದ್ದೇವೆ, ಸದನದಲ್ಲೂ ಕೂಡ ಮೊನ್ನೆ ಹೇಳಿದ್ವಿ. ಈಗ ಉದಾಹರಣೆ ನನ್ನ ಇಲಾಖೆನೇ ತಗೊಳ್ಳಿ, ನಾವು ರೆಕ್ರೂಟ್ಮೆಂಟ್ ಮುಗಿಸಿ ಡಿಸೆಂಬರ್ ಆಗಿದೆ, KPSC ಅವ್ರಿಗೆ ನಾನು ಲಿಸ್ಟ್ ಬರ್ತಿಲ್ಲ. ನಾನು 2 ಸರಿ ಅವ್ರಿಗೆ ಪತ್ರ ಬರೆದ್ಬಿಟ್ಟು ದಯವಿಟ್ಟು ಲಿಸ್ಟ್ ಅನ್ನ ಪ್ರಕಟಣೆ ಮಾಡಿ ಅಂತ ಹೇಳಿದ್ರು ಕೂಡ ಇನ್ನ ಮಾಡಿಲ್ಲ. ಮತ್ ಮೊನ್ನೆ ನಡೆದಂತ ಅವಾಂತರಗಳೆಲ್ಲ ತಮ್ಗೆಲ್ಲ ಗೊತ್ತೇ ಇದೆ. ಸೊ ಆದ್ರಿಂದ KPSC ನಲ್ಲಿ ನಾವು ಬದಲಾವಣೆ ತರಬೇಕು, ಸುಧಾರಣೆಗಳು ತರಬೇಕು ಅಂದ್ಬಿಟ್ಟು ಮೊನ್ನೆ ಸದನದಲ್ಲೂ ಚರ್ಚೆ ಆಗಿದೆ. ಸೊ ಅದನ್ನು ಕೂಡ ನಾವು ತರ್ತೀವಿ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ, ಏನು ಖಾಲಿ ಹುದ್ದೆಗಳು ಇವೆ, 2.5 ಲಕ್ಷ ಏನು ಖಾಲಿ ಹುದ್ದೆಗಳಿವೆ, ಅದನ್ನ ನಾವು ಭರ್ತಿ ಮಾಡ್ತೀವಿ ನಮ್ಮ ಅವಧಿನಲ್ಲಿ ಅಂತ ನಾವು ಹೇಳಿದೀವಿ. ಅದಕ್ಕೆ ತಕ್ಕಂಗೆ ನಾವು ಮಾಡ್ತಾ ಇದೀವಿ. ಸದ್ಯಕ್ಕೆ ಒಳ ಮೀಸಲಾತಿಯಿಂದ ಏನೋ ರೆಕ್ರೂಟ್ಮೆಂಟ್ ಆಗ್ಬಾರ್ದು ಅಂದ್ಬಿಟ್ಟು ಕೆಲವರ ಸಲಹೆ ಇತ್ತು. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಆ ಸಮೀಕ್ಷೆ ಮುಗಿಯೋ ತನಕ ನಿಂತಿದೆ. ಅದು ಹೊರತುಪಡಿಸಿ ಬೇರೆ ಯಾವ್ದು ತೊಂದರೆ ಇಲ್ಲ.